ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ. ಅತಿ ಮಾತ್ರದಾಗ ಆಹಾರ ಸೇವನೆ ಮಾಡಿದ್ರೆ ನಮ್ಮ ಶರೀರಕ್ಕೆ ಏನೇನು ಹಾನಿ ಆಗ್ತೈತಿ, ನಷ್ಟ ಆಗ್ತೈತಿ ಅಂತ ನೋಡ್ರಿ. ನಾವು ಆಹಾರ ಎಷ್ಟು ತಗೋಬೇಕು, ಮಾತ್ರಾ ಪೂರ್ವಕ ತಗೋಬೇಕಾಗ್ತೈತಿ. ಅತಿ ಪ್ರಮಾಣದ ತಿಂದ್ರೆ ನಮಗೆ ಏನೇನು ಹಾನಿ ಆಗ್ತೈತಿ, ನಷ್ಟ ಆಗ್ತೈತಿ. ಸೊ ಇದನ್ನ ನೋಡ್ರಿ, ಅಷ್ಟಾಂಗ ಹೃದಯ ಸೂತ್ರ ಸ್ಥಾನ ಅಷ್ಟಮ ಅಧ್ಯಾಯ ಮಾತ್ರ ಸ್ಥಿತಿ ಅಧ್ಯಾಯದಾಗ ಇದ್ರ ಉಲ್ಲೇಖ ನಮಗೆ ನೋಡ್ಲಿಕ್ಕೆ ಸಿಗ್ತೈತಿ. ಅಲ್ಲಿ ಏನ್ ಹೇಳ್ಯಾರಪ್ಪ ಅಂದ್ರ, ಅತಿ ಮಾತ್ರದ ಆಹಾರ ಸೇವನೆ ಮಾಡಿದ್ವಿ ಅಂದ್ರ ನಮ್ಮದು ಶಕ್ತಿ, ಪುಷ್ಟಿ, ಕಾಂತಿ ನಷ್ಟ ಆಗ್ತೈತಿ. ಮತ್ತು ಇದು ನಮ್ಗೆ ವಾತ ರೋಗ ನಮ್ಮ ಶರೀರಕ್ಕೆ ಆಗ್ಲಿಕ್ಕೆ ಕಾರಣ ಆಗ್ತಾವು. ಅದನ್ನ ಬಿಟ್ಟು ನಮ್ಗೆ ವಿಸೂಚಿಕ, ಅಲಸಕ ಅಂತ ಡೈಜೆಸ್ಟಿವ್ ಸಮಸ್ಯೆ ಆಗ್ತಾವ್ರಿ. ವಿಸೂಚಿಕ ಅಂದ್ರೆ ಗ್ಯಾಸ್ಟ್ರೋ ಎಂಟ್ರೈಟಿಸ್ ಕಂಪೇರ್ ಮಾಡ್ಬೋದು ನಾವು ಮಾಡರ್ನ್ದಾಗ. ಅಂದ್ರೆ ನಮ್ಮ ಅನ್ನನಾಳ ಏನೈತೆ ನೋಡ್ರಿ, ಅದು ಎಲ್ಲದ್ರಾಗೂ ಬಾವು ಬಂದ್ಬಿಡ್ತೈತಿ. ಮತ್ತು ಅಲಸಕ, ಇದಕ್ಕೆ ಇಂಟೆಸ್ಟೈನಲ್ ಆಬ್ಸ್ಟ್ರಕ್ಷನ್ ಮತ್ತು ಫುಡ್ ಪಾಯ್ಸನಿಂಗ್ ಕಂಪೇರ್ ಮಾಡ್ಬೋದು. ಏನಾಗುತ್ತಪ್ಪ, ನಾವು ಏನು ತಿಂತೀವಿ ನೋಡಿ ಅದು ನಮ್ಮ ಕರಳದ ಹೋಗಿ ಆಹಾರ ಸಿಕ್ಕೊಂಡ್ಬಿಡ್ತೈತಿ. ಇಂಟೆಸ್ಟೈನಲ್ ಆಬ್ಸ್ಟ್ರಕ್ಷನ್, ಅದು ಹೊರಗೆ ಬರಂಗಿಲ್ಲ, ನಡುಬರ್ಕ್ ಸಿಕ್ಕೊಂಡ್ಬಿಟ್ಟಿರ್ತೈತಿ. ಇಲ್ಲ ನಾವು ತಿಂದಿದ್ದ ಆಹಾರ ಎಲ್ಲ ಫುಡ್ ಪಾಯ್ಸನಿಂಗ್ ಆಗ್ತೈತಿ, ವಾಂತಿ ಬೇದಿ ಇವೆಲ್ಲ ಸಮಸ್ಯೆ ನಮಗೆ ಶುರು ಆಗಿಬಿಡ್ತಾವ್ರಿ. ಸೊ ಇವು ಅತಿ ಮಾತ್ರ ಆಹಾರದಾಗ ನಾವು ತಿಂದ್ರೆ ನಮಗೆಲ್ಲ ಶರೀರಕ್ಕೆ ನಷ್ಟ ಆಗ್ತೈತಿ. ಅದಕ್ಕೆ ಯಾವಾಗಲೂ ಆಹಾರ ಮಾತ್ರದಾಗ ತಗೋಬೇಕಂತ ಇಲ್ಲಿ ಹೇಳ್ಕೊಟ್ಟಾರ್ರಿ. ಧನ್ಯವಾದಗಳು.